ಜೈ ಶ್ರೀರಾಮ್. ನಮಸ್ಕಾರ. ರಾಕೇಶ್ ಕ್ಯಾಂಪ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತು ನನ್ನ ಟ್ಯುಟೋರಿಯಲ್ ನ 5ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಾನ್ಸೆಂಟ್ ಜೆಡ್ ಫಿನಿಶಿಂಗ್ ಆಪ್ಷನ್ ನ ಹೇಗೆ ಯೂಸ್ ಮಾಡೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಮಾಡಲ್ ನ ಓಪನ್ ಮಾಡಿದೀನಿ. ಮಾಡಲ್ ನ ಓಪನ್ ಮಾಡ್ಬಿಟ್ಟು ಬ್ಲಾಕ್ ಕ್ರಿಯೇಟ್ ಮಾಡಿದೀನಿ. ಅದಾದ್ಮೇಲೆ ವರ್ಕ್ ಪ್ಲೇನ್ ಕೂಡ ಕ್ರಿಯೇಟ್ ಮಾಡಿದೀನಿ. ಓಕೆ, ಇವಾಗ ಟೂಲ್ ಪಾತ್ ನ ಹೇಗೆ ಕ್ರಿಯೇಟ್ ಮಾಡೋದು, ಕಾನ್ಸೆಂಟ್ ಜೆಡ್ ಫಿನಿಶಿಂಗ್ ಟೂಲ್ ಪಾತ್ ಹೇಗೆ ಕ್ರಿಯೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಮ್ಗೆ ಟೂಲ್ ಪಾತ್ ಹೋಗಿದ್ರೆ ಟೂಲ್ ಪಾತ್ ಅಲ್ಲಿ ಫಿನಿಶಿಂಗ್ ಅಂತ ಒಂದು ಸ್ಟ್ರಾಟಜಿ ಸಿಗುತ್ತೆ. ಓಕೆ, ಫಿನಿಶಿಂಗ್ ಅಂತ ಸ್ಟ್ರಾಟಜಿ ನಲ್ಲಿ ನಿಮಗೆ ಕಾನ್ಸೆಂಟ್ ಜೆಡ್ ಅನ್ನೋ ಆಪ್ಷನ್ ಸಿಗುತ್ತೆ. ಇದು ಕಾನ್ಸೆಂಟ್ ಜೆಡ್ ಆಪ್ಷನ್ ನ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಓಕೆ ಕೊಡಿ, ಓಪನ್ ಆಗುತ್ತೆ. ಓಕೆ, ಇದರಲ್ಲಿ ಏನೇನ್ ಪಾಯಿಂಟ್ಸ್ ನ ಚೆಕ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಮೊದಲನೇದಾಗಿ ಇವಾಗ ನಾನು ಕ್ರಿಯೇಟ್ ಮಾಡಿರೋ ವರ್ಕ್ ಪ್ಲೇನ್ ನ ಸೆಲೆಕ್ಟ್ ಮಾಡಿದೀನಿ. ಎರಡನೇದಾಗಿ ಬ್ಲಾಕ್ ಅನ್ನು ಕೂಡ ಸೆಲೆಕ್ಟ್ ಮಾಡಿದೀನಿ. ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಮಾಡಲ್ ಆಫ್ ಮಾಡ್ತೀನಿ. ಬ್ಲಾಕ್ ಕಾಣಿಸ್ತಾ ಇದೆಯಾ? ಓಕೆ, ಬ್ಲಾಕ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಟೂಲ್. ಓಕೆ, ಟೂಲ್ ಅಲ್ಲಿ ಇವಾಗ ನಮ್ಗೆ ಯಾವ ತರ ಟೂಲ್ ಬೇಕು ಅನ್ನೋದನ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಈ ಟೂಲ್ ಅನ್ನೋ ಆಪ್ಷನ್ ಅಲ್ಲಿ ಇಲ್ಲಿ ನಿಮ್ಗೆ ಆರಾಮಾಗಿ ಕಾಣಿಸ್ತಿದಲ್ಲ, ಇಲ್ಲಿ ಬಂದ್ರೆ ನಿಮ್ಗೆ ಸುಮಾರು ಆಪ್ಷನ್ಸ್ ಇದೆ. ಇದು ಬಂದ್ಬಿಟ್ಟು ಫ್ಲಾಟ್ ಎಂಡ್ ಮಿಲ್, ಇದು ಬಾಲ್ ನೌಸ್, ಇದು ಟಿಪ್ಡ್ ರೇಡಿಯಸ್ ಅಂದ್ರೆ ಬುಲ್ ನೌಸ್, ಇದು ಬಂದ್ಬಿಟ್ಟು ನಿಮ್ಗೆ ಟೇಪರ್ ಸೆರಿಪಲ್ ಟೂಲ್ ಅಂದ್ರೆ ಚಾಂಪರ್ ಟೂಲ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಈ ತರ ಇದರಲ್ಲಿ. ಆಮೇಲೆ ಟಿಪ್ಡ್ ಟೇಪರ್ ಟೂಲ್, ಡ್ರಿಲ್ಲಿಂಗ್, ಅದಾದ್ಮೇಲೆ ಸ್ಲಿಟ್ಟರ್, ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಿಂಗೆ ಸುಮಾರು ಇದೆ. ಟ್ಯಾಪಿಂಗ್, ಆಮೇಲೆ ಥ್ರೆಡ್ ಮಿಲ್ಸ್, ಲಾಲಿಪಾಪ್ ಕಟ್ರು ಅಂದ್ರೆ ಬ್ಯಾರಲ್ ಟೂಲ್, ಸುಮಾರು ಆಪ್ಷನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ನಮ್ಗೆ ಯಾವ ಟೂಲ್ ಬೇಕೋ ಅದನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಮೊದಲು ನಾನೇನ್ ಮಾಡ್ತೀನಿ, ಎಂಡ್ ಮಿಲ್ ನ ತಗೊಳ್ತೀನಿ. ಫ್ಲಾಟ್ ಎಂಡ್ ಮಿಲ್. ಇಲ್ಲಿ ಡಯಾಮೀಟರ್ ಒಂದು 10 ತಗೊಳ್ಳೋಣ. 10 ಇದೆ, 12 ತಗೊಳ್ಳೋಣ. ಡಯಾಮೀಟರ್ 12 ಎಂಡ್ ಮಿಲ್, 12 ಫ್ಲಾಟ್. ಈಗ ನಾನು ಟೂಲ್ ಕ್ರಿಯೇಟ್ ಮಾಡ್ಕೊಂಡೆ. ವರ್ಕ್ ಪ್ಲೇನ್ ಕ್ರಿಯೇಟ್ ಮಾಡಿದೀನಿ, ಬ್ಲಾಕ್ ನ ಕ್ರಿಯೇಟ್ ಮಾಡಿದೀನಿ, ಟೂಲ್ ನು ಕ್ರಿಯೇಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಟೂಲ್ ಅಲ್ಲಿ ನೀವು ಏನಾದ್ರು ಎಡಿಟಿಂಗ್ ಬೇಕಾದ್ರೆ ಇಲ್ಲಿ ಆಪ್ಷನ್ಸ್ ಇದೆ. ಇಲ್ಲಿ ಆಪ್ಷನ್ಸ್ ಅಲ್ಲಿ ಹೋದ್ರೆ ನೀವು ಶಾಂಗ್ ಕ್ರಿಯೇಟ್ ಮಾಡಬಹುದು, ಹೋಲ್ಡರ್ ಕ್ರಿಯೇಟ್ ಮಾಡಬಹುದು, ಆಮೇಲೆ ಹೋಲ್ಡರ್ ಪ್ರೊಫೈಲ್ ಕೂಡ ಆಡ್ ಮಾಡಬಹುದು. ಇಷ್ಟು ಆಪ್ಷನ್ಸ್ ಇದೆ. ನಿಮ್ಗೆ ಅದನ್ನ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿಷಿನ್ ಟೂಲ್ ಅಂತ ಇದೆ. ಮಿಷಿನ್ ಟೂಲ್ ಏನ್ ನೆಸೆಸರಿ ಇಲ್ಲ. ನೆಕ್ಸ್ಟ್ ಲಿಮಿಟ್ ಅನ್ನೋ ಆಪ್ಷನ್. ಇದೆ ಲಿಮಿಟ್ ಅಲ್ಲಿ ನಿಮ್ಗೆ ಮೊದಲನೇದಾಗಿ ಬೌಂಡ್ರಿ ಕಾಣಿಸ್ತಾ ಇದೆ. ಅಂದ್ರೆ ನೀವು ಬೌಂಡ್ರಿ ಹಾಕ್ಬಿಟ್ಟು ಆ ಬೌಂಡ್ರಿ ಒಳಗಡೆ ರನ್ ಆಗ್ಬೇಕು ಅನ್ನೋದನ್ನ ನೀವು ಅದಕ್ಕೆ ಟೂಲ್ ಪಾತ್ಗೆ ತೋರಿಸ್ಬೋದು. ಇಲ್ಲ ಬೌಂಡ್ರಿ ಬೇಡ, ನಾನು ಎಲ್ಲಾ ಕಡೆ ರನ್ ಆಗ್ಲಿ ಅಂತಾನೆ ಎಲ್ಲಾ ಕಡೆ ರನ್ ಆಗುತ್ತಾರ ಈಗ ಬಿಟ್ಬಿಡೋಣ. ಬೌಂಡ್ರಿನ ನೆಕ್ಸ್ಟ್ ಟೈಮ್ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಯಾವ ತರ ಬೌಂಡ್ರಿಯಲ್ಲಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಬ್ಲಾಕ್ ಅಂತ ಇದೆ. ಬ್ಲಾಕ್ ಅಲ್ಲಿ ಇಲ್ಲಿ ಲಿಮಿಟ್ ಅಂತ ಕಾಣಿಸ್ತಾ ಇದೆ ನಿಮ್ಗೆ. ಇದು ನೋಡಿ ಟೂಲ್ದು ಸಿಂಬಲ್ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಬ್ಲಾಕ್. ಓಕೆ, ಇದರ ಮೀನಿಂಗ್ ಏನಪ್ಪಾ ಅಂದ್ರೆ ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ 2 ಆಪ್ಷನ್ಸ್ ಇದೆ. ಅಲೋ ಟೂಲ್ ಸೆಂಟರ್ ಔಟ್ ಸೈಡ್ ಆಫ್ ದ ಬ್ಲಾಕ್ ಅಂದ್ರೆ ಬ್ಲಾಕ್ ನ ಔಟ್ ಸೈಡ್ ಸೆಂಟರ್ ಅಲ್ಲಿ ರನ್ ಆಗುತ್ತೆ. ಓಕೆ, ಒಂದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬ್ಲಾಕ್ ನ ಮಿಡಲ್ ಅಲ್ಲಿ ರನ್ ಆಗುತ್ತೆ. ಓಕೆನಾ, ಇದು ಆಕ್ಚುಲಿ ಕಾನ್ಸೆಂಟ್ ಜೆಡ್ ಆಪ್ಷನ್ ಅಲ್ಲಿ ವರ್ಕ್ ಆಗೋದಿಲ್ಲ. ಇನ್ನು 2D ಆಪ್ಷನ್ಸ್ ಇದೆ. 2D ಆಪ್ಷನ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಟೈಮ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಜೆಡ್ ಲಿಮಿಟ್ ಅಂತ ಇದೆ. ಜೆಡ್ ಲಿಮಿಟ್ ಅಲ್ಲಿ ಮ್ಯಾಕ್ಸಿಮಮ್ ಅಂತ ಒಂದು ಆಪ್ಷನ್ ಇದೆ, ಮಿನಿಮಮ್ ಅಂತ ಒಂದು. ಇದು ನಿಮಗೆ ಇಲ್ಲಿ ಎಡಿಟ್ ಮಾಡ್ಲಿಕ್ಕೆ ಏನೋ ಇದು ಹೈಡ್ ಆಗಿದೆ. ಓಕೆನಾ, ಇವಾಗ ನಾನೇನ್ ಮಾಡ್ತೀನಿ, ಇದನ್ನ ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಆಪ್ಷನ್ ಎಡಿಟ್ ಮಾಡ್ಲಿಕ್ಕೆ ಸಿಗುತ್ತೆ. ಮ್ಯಾಕ್ಸಿಮಮ್ ಮೀನ್ಸ್ ಅಂದ್ರೆ ನೀವು ಟೂಲ್ ಪಾತ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡಬಹುದು. ಓಕೆ, ಇವಾಗ ನಾನೇನ್ ಮಾಡಿದೀನಿ, ಇದೇ ಫೇಸ್ 0. ಇವಾಗ ಈ ಫೇಸ್ ಚೆಕ್ ಮಾಡಿ 0 ಇದೆ. ಓಕೆನಾ, ಜೆಡ್ ಅಲ್ಲಿ 0 ಇದೆ. ನಾನೇನ್ ಮಾಡ್ತೀನಿ, ಈ ಫೇಸ್ ಇಂದ -1 mm ಇಂದ ರನ್ ಆಗ್ಲಿ ಅಂತ ಟೂಲ್ ಪಾತ್ ಕೊಡ್ತೀನಿ. ಓಕೆ, -1 mm ಇದು ಮ್ಯಾಕ್ಸಿಮಮ್. ಓಕೆ, ಇಲ್ಲಿ ಮಿನಿಮಮ್ ಅಂತ ಆಪ್ಷನ್ ಇದೆ. ಮಿನಿಮಮ್ ಆಪ್ಷನ್ ಕೊಡೋಣ. ನೆಕ್ಸ್ಟ್ ಮಿನಿಮಮ್ ಅಂತ ಇದೆ. ಓಕೆ, ಮಿನಿಮಮ್ ಆಪ್ಷನ್ ಏನಪ್ಪಾ ಅಂದ್ರೆ ನೀವು ಎಲ್ಲಿವರೆಗೂ ಟೂಲ್ ಪಾತ್ ಹೋಗ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡೋದು ಅಷ್ಟೇ. ಓಕೆ, ಇವಾಗ ಈ ಫೇಸ್ ಗೆ ಡೆಪ್ತ್ ಎಷ್ಟಿದೆ, ಪ್ರಾಪರ್ಟೀಸ್ ಚೆಕ್ ಮಾಡಿ 20 mm ಇದೆ. ನನಗೆ ಮಿನಿಮಮ್ ಅಲ್ಲಿ -5 mm ಕೊಡೋಣ. ಓಕೆ, 5 mm ತನಕ ಮಾತ್ರ ಟೂಲ್ ಪಾತ್ ಜನರೇಟ್ ಆದ್ರೆ ಸಾಕು ಅಂತ. ಇದನ್ನ ನಾವು ಟೈಪ್ ಮಾಡೋ ನೆಸೆಸಿಟಿ ಇಲ್ಲ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಪಿಕ್ ದ ಲೋಯೆಸ್ಟ್ ಜೆಡ್ ವ್ಯಾಲ್ಯೂ ಅಂತ ಬರುತ್ತಲ್ವಾ, ಇದ್ರ ಮೇಲೆ ತಗೊಂಡೋಗಿ ನಮ್ಗೆ ಯಾವ ಫೇಸ್ ಬೇಕೋ ಆ ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವ್ಯಾಲ್ಯೂ ತಗೊಳುತ್ತೆ. ಇಲ್ಲ ಮ್ಯಾನ್ಯುಯಲಿ ಬೇಕಾದ್ರೆ ನೀವು ಮ್ಯಾನ್ಯುಯಲ್ ನ ಎಂಟ್ರಿ ಮಾಡಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾನ್ಸೆಂಟ್ ಜೆಡ್ ಫಿನಿಶಿಂಗ್ ಆಪ್ಷನ್. ಓಕೆ, ಇಲ್ಲಿ ನಮಗೆ ಮೊದಲನೇದಾಗಿ ಆರ್ಡರ್ ಬೈ ಅಂತ ಕಾಣಿಸುತ್ತೆ. ಇಲ್ಲಿ ಅಡಿಷನಲ್ ಸ್ಟಾಕ್ ಅಂತ. ಇದರ ಆರ್ಡರ್ ಬೈ ಅಲ್ಲಿ ರೀಸನ್ ಲೆವೆಲ್ ಅಂತ ಇದೆ. ಓಕೆನಾ, ಫಸ್ಟ್ ರೀಸನ್ ಇರಲಿ. ರೀಸನ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಅಡಿಷನಲ್ ಸ್ಟಾಕ್ ಇದನ್ನ O1, O2, 0.1 ಆ ತರ ಎಷ್ಟಾದ್ರೂ ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಒಂದು ಆಪ್ಷನ್ ಇದೆ ಸ್ಪೈರಲ್.
ಓಕೆ, ಸ್ಪೈರಲ್ ಮೀನ್ಸ್ ಕಂಟಿನ್ಯೂಸ್ ಒಂದು ಫಸ್ಟ್ ಟೂಲ್ ಪಾತ್ ಸ್ಟೆಪ್ ಡೌನ್ ನೀವೇನ್ ಡೆಪ್ತ್ ಆಫ್ ಕಟ್ ಕೊಟ್ಟಿರ್ತಾರೆ ತಗೊಂಡಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ ಅದೇನ್ ಡೆಪ್ತ್ ಆಫ್ ಕಟ್ ಕೊಟ್ಟಿರ್ತಲ್ಲ ಸ್ಪೈರಲ್ ಅಲ್ಲಿ ಕಂಟಿನ್ಯೂಸ್ ರನ್ ಆಗುತ್ತೆ. ಅದು ಯಾವ ತರ ರನ್ ಆಗುತ್ತೆ ಅಂತ ಟೂಲ್ ಪಾತ್ ಅಲ್ಲಿ ಜನರೇಟ್ ಆದ್ಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಇಲ್ಲಿ ಅಂಡರ್ ಕಟ್ ಅಂತ ಇದೆ. ಅಂಡರ್ ಕಟ್ ಆಕ್ಚುಲಿ ಇವಾಗ ಅಂಡರ್ ಕಟ್ ಪ್ರೊಫೈಲ್ ಇಲ್ಲ. ಅಂಡರ್ ಕಟ್ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಂಡರ್ ಕಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಮಷಿನ್ ಡೌನ್ ಟು ಫ್ಲಾಟ್ ಏರಿಯಾ ಅಂದ್ರೆ ನಾವು ಇವಾಗ ವ್ಯಾಲ್ಯೂ ಇಲ್ಲಿ ಲಿಮಿಟ್ ಅಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವಲ್ವಾ, ಈ ವ್ಯಾಲ್ಯೂ ವರ್ಗು ವಿತ್ ಇನ್ ನಾವ್ ಇಲ್ಲಿ ಫ್ಲಾಟ್ ಟಾಲರೆನ್ಸ್ ನ ಮೆನ್ಷನ್ ಮಾಡ್ಬೇಕು. ನಾನೀಗ 10 ಮೈಕ್ರಾನ್ ಅಂತ ಕೊಡ್ತೀನಿ. ವಿತ್ ಇನ್ 10 ಮೈಕ್ರಾನ್ ಒಳಗಡೆ ಟೂಲ್ ಪಾತ್ ಜನರೇಟ್ ಆಗುತ್ತೆ ಆ 5 mm Z ವ್ಯಾಲ್ಯೂ ವರ್ಗು. ಓಕೆನಾ, ಇದನ್ನ ಡೌನ್ ಮೆಷಿನ್ ಡೌನ್ ಟು ಫ್ಲಾಟ್ ಅದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟಾಲರೆನ್ಸ್. ಓಕೆ, ಟಾಲರೆನ್ಸ್ ಅಲ್ಲಿ ನಾವು ಯಾವಾಗ್ಲೂ ಜನರಲಿ ಓವನ್ ಕೊಡ್ಬೇಕು. ಇಲ್ಲ ಅಂದ್ರೆ ಅದು ಫಿನಿಶಿಂಗ್ ಗೆ ಯೂಸ್ ಆಗುತ್ತೆ. ನಮ್ಗೆ ವಾಲ್ ಅಲ್ಲಿ ಕಾರ್ನರ್ ಅಲ್ಲಿ ಓವನ್ ಕೊಡೋದ್ರಿಂದ ಕಾರ್ನರ್ ಅಲ್ಲಿ ಸ್ಮೂತ್ ಆಗಿ ರನ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಟ್ ಡೈರೆಕ್ಷನ್ ಅಂತ ಇದೆ. ಇದರಲ್ಲಿ ಕಟ್ ಡೈರೆಕ್ಷನ್ ಅಲ್ಲಿ ಕ್ಲೈಮ್, ಕನ್ವೆನ್ಷನಲ್, ಎನಿ 3 ಆಪ್ಷನ್ ಸಿಗುತ್ತೆ. ಒಂದು ಕ್ಲೈಮ್ ಮೀನ್ಸ್ ಕ್ಲೈಮ್ ಡೈರೆಕ್ಷನ್ ಅಲ್ಲೇ ಓಡ್ತಾ ಇರುತ್ತೆ. ಕನ್ವೆನ್ಷನಲ್ ಆಮೇಲೆ ಎನಿ ಮೀನ್ಸ್ ಎಲ್ಲ ಎರಡು ಕಡೆಯಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆ ತರ ಎರಡು ಕಡೆಯಿಂದ ನೋಡ್ತಾ ಇರುತ್ತೆ. ಓಕೆ, ಇವಾಗ ನಾನು ಕ್ಲೈಮ್ ಅಲ್ಲೇ ಇದೆ. ನೆಕ್ಸ್ಟ್ ಇಲ್ಲಿ ಥಿಕ್ನೆಸ್ ಅಂತ ಆಪ್ಷನ್ ಇದೆ. ಓಕೆ, ನಿಮ್ಗೆ ಥಿಕ್ನೆಸ್ ಆಪ್ಷನ್ ಅಲ್ಲಿ ಇಲ್ಲಿ ಒಂದು ನಿಮ್ಗೆ ಎನೇಬಲ್ ಡಿಸೇಬಲ್ ಆಕ್ಸಿಯಲ್ ಥಿಕ್ನೆಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದೇನಪ್ಪಾ ಅಂದ್ರೆ ಇದನ್ನ ಎನೇಬಲ್ ಮಾಡಿದ್ರೆ ಓಕೆ, ಇವಾಗ ನಮ್ಗೆ ಏನ್ ಕಾಣಿಸುತ್ತೆ ಇಲ್ಲಿ ಸಿಂಬಲ್ ನೋಡ್ತಾ ಇರಬಹುದು. ನಿಮ್ಗೆ ಟೂಲ್ ಪಕ್ಕದಲ್ಲಿ 3 ಡಾಟೆಡ್ ಲೈನ್ ಇದೆ. ಓಕೆ, ಇದು ವಾಲ್ ಅಲ್ಲಿ ಅಂದ್ರೆ ನೀವೇನ್ ಝೆಡ್ ಆಪ್ಷನ್ ಯೂಸ್ ಮಾಡ್ತಾ ಇದ್ರಲ್ವಾ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ, ಜೂಮ್ ಮಾಡಿ ಪಾರ್ಟ್. ಇದು ಇದೆಯಲ್ವಾ, ಇದು ವಾಲ್. ಓಕೆ, ಇದು ಫ್ಲೋರ್. ಇದನ್ನ ನೀವು ವಾಲ್ ಅಲ್ಲಿ ಎಷ್ಟು ಹಾಕ್ಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ಬೋದು. 1.3 ಇಡೋಣ ವಾರಲ್ಲಿ. ಫ್ಲೋರ್ ಅಲ್ಲಿ ಎಷ್ಟು ಹಾಕ್ಬೇಕು 1 ಪಾಯಿಂಟ್ ಇಡೋಣ. ಓಕೆ, ಇದನ್ನ ಸಪರೇಟ್ ಆಗಿ ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ಎರಡು ಸೇಮ್ ವ್ಯಾಲ್ಯೂ ಅಂದ್ರೆ ಎರಡನ್ನ ಆಫ್ ಮಾಡಿ ಮೆನ್ಷನ್ ಮಾಡಿದ್ರೆ ವಾಲ್ ಮತ್ತೆ ಫ್ಲೋರ್ ಅಲ್ಲಿ ಸೇಮ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ ಡೌನ್ ಅಂತ ಇದೆ. ಅಂದ್ರೆ ಇದು ಡೆಪ್ತ್ ಆಫ್ ಕಟ್. ಓಕೆ, ನೀವೇನ್ ಡೆಪ್ತ್ ಆಫ್ ಕಟ್ ಕೊಡ್ಬೇಕಂತ ಮೆನ್ಷನ್ ಮಾಡೋದು ಇಲ್ಲೇನೇ. ಇದರಲ್ಲೂ ಕೂಡ ಫಸ್ಟ್ ಈ ಆಪ್ಷನ್ ಯಾವ ತರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಲ್ಕುಲೇಟ್ ಯೂಸಿಂಗ್ ಕಪ್ ಅಂತ ಇದೆ. ಅದು ನೆಕ್ಸ್ಟ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ನಾನೇನ್ ಮಾಡ್ತೀನಿ, ಡೆಪ್ತ್ ಆಫ್ ಕಟ್ 2 mm ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಹೈ ಸ್ಪೀಡ್ ಬೇಡ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ರ್ಯಾಪಿಡ್ ಹೈಟ್ ಅಲ್ಲಿ ಹೋಗಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಫೀಡ್ ರೇಟ್ ನೀವು ಮೆನ್ಷನ್ ಮಾಡಬಹುದು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಕೊಡಿ. ಕ್ಯಾಲ್ಕುಲೇಟ್ ಆಗ್ತಾ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಟೂಲ್ ಪಾತ್ ಜನರೇಟ್ ಆಗಿದೆ. ನಾನು ಏನ್ ಕೊಟ್ಟಿದ್ದೀನಿ, ಡೆಪ್ತ್ ಆಫ್ ಕೊಟ್ಟು 2 mm ಡೆಪ್ತ್ ಆಫ್ ಕೊಟ್ಟಿದ್ದೀನಿ. ಇವಾಗ ನೋಡೋಣ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಎಂಡ್ ಆಗಿದೆ. ನಾನು ಲಿಮಿಟ್ ಅಂತ ಒಂದು ಆಪ್ಷನ್ ಹೇಳಿದೆ, ಆ ಲಿಮಿಟ್ ಅನ್ನ ಆಪ್ಷನ್ ಅಲ್ಲಿ ನೋಡೋಣ. ಓಕೆ, ಇವಾಗ ಮಾಡಲ್ ಆಫ್ ಮಾಡಿದೀನಿ, ಇಲ್ಲಲ್ವಾ. ನಿಮ್ಗೆ ಮೆಜರ್ಗೆ ಹೋಗಿ ಮೆಜರ್ ಅಲ್ಲಿ ಲೈನ್ ತಗೊಳ್ಳಿ. ಇಲ್ಲಿ Z ತಗೊಳ್ಳೋಣ. ಈಗ ಟೂಲ್ ಪಾತ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಸ್ಟಾರ್ಟ್ ಆಗಿದೆ. ಇದು ನಿಮ್ಮ ಟಾಪ್ ಬ್ಲಾಕ್. ಓಕೆ, ನೋಡಿ ಎಷ್ಟಿದೆ, 3 mm ಇದೆ. ಓಕೆ, 3 mm ಹೆಂಗ್ ಕನ್ಸಿಡರ್ ಐತೆ ಹೇಳಿ. ನಾನು -1 mm ಇಂದ ವ್ಯಾಲ್ಯೂ ಕೊಟ್ಟಿದ್ದೀನಿ. 1 mm ಇಂದ ಡೆಪ್ತ್ ಆಫ್ ಕಟ್ ಎಷ್ಟು 2 mm. ಅದಕ್ಕೆ ಅದೇನಾಗಿದೆ 3 mm 1 ಟೈಮ್ ಡೆಪ್ತ್ ಆಫ್ ಕಟ್ ತಗೊಂಡಿದೆ. ಓಕೆನಾ, ಇವಾಗ ನೀವು ಲಿಮಿಟ್ ಅಲ್ಲಿ ಈ ತರ ಕಂಟ್ರೋಲ್ ಮಾಡ್ಕೋಬಹುದು. ನೆಕ್ಸ್ಟ್ ಓಕೆ, ಲಿಮಿಟ್ ಅಲ್ಲಿ ಯಾವ ತರ ಕಂಟ್ರೋಲ್ ಮಾಡೋಣ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ಬೌಂಡ್ರಿ ಹಾಕ್ಬಿಟ್ಟು ಯಾವ ತರ ಟೂಲ್ ಪಾತ್ ನ ಜನರೇಟ್ ಮಾಡೋಣ ತಿಳ್ಕೊಳ್ಳೋಣ. ಸೇಮ್ ಇವಾಗ ಎಡಿಟ್ ಹೋಗಿ ಲಿಮಿಟ್ ಅಲ್ಲಿ ಹೋಗಿ ನೋಡಿ, ನಮಗೆ ಬೌಂಡ್ರಿ ಹಾಕ್ಲಿಕ್ಕೆ ಒಂದು ಆಪ್ಷನ್ ಇದೆ. ಓಕೆ, ನಮಗೆ ಯಾವ ತರ ಡಿಫ್ರೆಂಟ್ ವೆರೈಟೀಸ್ ಆಫ್ ಬೌಂಡ್ರೀಸ್ ಇದೆ ಇಲ್ಲಿ. ಇವಾಗ ನಾನು ಇದರಲ್ಲಿ ಲಾಸ್ಟ್ ಒನ್ ಆದಂತ ಯೂಸರ್ ಡಿಫೈನ್ ಅನ್ನೋ ಒಂದು ಆಪ್ಷನ್ ತಗೊಳ್ತೀನಿ. ಓಕೆ, ಯೂಸರ್ ಡಿಫೈನ್ ಆಪ್ಷನ್. ನೆಕ್ಸ್ಟ್ ಇದರಲ್ಲಿ ಇಷ್ಟ ಆಪ್ಷನ್ಸ್ ಇದೆ. ಒಂದು ಬೌಂಡ್ರಿ ಇದೆ, ಪ್ಯಾಟರ್ನ್ ಇದೆ, ಟೂಲ್ ಪಾತ್ ಅಂತ ಇದೆ. ಓಕೆ, ನಾನು ಇವಾಗ ನಾನೇ ಮ್ಯಾನ್ಯುವಲಿ ಯಾವ ತರ ಬೇಕಂದ್ರೆ ಕ್ರಿಯೇಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಕಾಂಪೋಸಿಟ್ ಕರ್ವ್ ಅಂತ ಆಪ್ಷನ್ ಇದೆ. ಇದನ್ನು ತಗೋಬಹುದು. ಇಲ್ಲಿ ಸ್ಕೆಚ್ ಅಲ್ಲಿ ಹೋದ್ರೆ ಅಲ್ಲಿ ಒಳಗಡೆ ಕಾಂಪೋಸಿಟ್ ಕರ್ವ್ ಅಂತ ಆಪ್ಷನ್ ಬರುತ್ತೆ. ಇಲ್ಲ ಡೈರೆಕ್ಟ್ ಬೇಕಾದ್ರೆ ಡೈರೆಕ್ಟ್ ಕಾಂಪೋಸಿಟ್ ಕರ್ವ್, ಇಲ್ಲ ಮಾಡಲ್ ಬೇಕಾದ್ರೆ ಮಾಡಲ್. ಓಕೆ, ನಾನೇನ್ ಮಾಡ್ತೀನಿ, ಅದೇ ಕೆಳಗಡೆ ಇಲ್ಲಿ ಪ್ರೈವೇಟ್ ಅಂತ ಇದೆ, ಎಡಿಟ್ ಹಿಸ್ಟ್ರಿ ಅಂತ ಇದೆ. ಪ್ರೈವೇಟ್ ಮೀನ್ಸ್ ಅಂದ್ರೆ ಈಗ ನಾನು ಒಂದು ಟೂಲ್ ಪಾತ್ ಕ್ರಿಯೇಟ್ ಮಾಡ್ತೀನಲ್ವಾ, ಇದೇ ಟೂಲ್ ಪಾತ್ಗೆ ನಾನೇನು ಈ ಬೌಂಡ್ರಿ ಕ್ರಿಯೇಟ್ ಮಾಡ್ತೀನಲ್ಲ, ಇದು ಸಪರೇಟ್ ಆಗಿ ಪ್ರೈವೇಟ್ ಆಗಿರ್ಲಿ ಅನ್ನೋದಕ್ಕೆ ನಾನು ಬೇರೆ ಟೂಲ್ ಪಾತ್ಗೆ ಇದನ್ನ ಕಾಪಿ ಮಾಡಕ್ ಆಗಲ್ಲ. ಓಕೆನಾ, ಹಂಗಾಗಿ ಪ್ರೈವೇಟ್ ಬೇಕಂದ್ರೆ ಪ್ರೈವೇಟ್ ಸೆಲೆಕ್ಟ್ ಮಾಡ್ಕೊ.
ನನಗೆ ಪ್ರೈವೇಟ್ ನೆಸೆಸಿಟಿ ಇಲ್ಲ. ಸೇಮ್ ಬೌಂಡ್ರಿನ ನಾನು ಬೇರೆದಕ್ಕೂ ಯೂಸ್ ಮಾಡಬಹುದು. ನಾ ಪ್ರೈವೇಟ್ ಅಲೋನ್ ಮಾಡ್ಬಿಡೋಣ. ನೆಕ್ಸ್ಟ್ ಎಡಿಟ್ ಹಿಸ್ಟ್ರಿ. ಎಡಿಟ್ ಹಿಸ್ಟ್ರಿನ ಕೂಡ ಆಫ್ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ ಇವಾಗ ನಾನು ಏನಾದ್ರು ಸೇಮ್ ಟೂಲ್ ಪಾತ್ ನ ಕಾಪಿ ಮಾಡಿದೆ ಅನ್ಕೊಳ್ಳಿ, ಸೇಮ್ ಅದೇ ಬೌಂಡ್ರಿ ಇನ್ನೊಂದ್ಸಲ ಮತ್ತೆ ಕಾಪಿ ಆಗುತ್ತೆ. ಓಕೆನಾ, ಎರಡೂ ಬೇಡ ನನಗೆ. ಒಂದೇ ಬೌಂಡ್ರಿನಲ್ಲೇ ನಾನು ಎಷ್ಟು ಟೂಲ್ ಪಾತ್ ಆದ್ರೂ ಜನರೇಟ್ ಮಾಡ್ಕೊಂತೀನಿ. ಓಕೆ, ನನಗೆ ಇವಾಗ ನಾನು ಏನ್ ಮಾಡೋಣ, ಇಲ್ಲಿ ಕಾಂಪೋಸಿಟ್ ಕರ್ವ್ ಹೋಗೋಣ. ಇದೇ ಹೋಲ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಇವಾಗ ಕಾಂಪೋಸಿಟ್ ಕರ್ವ್ ಅಂತ ಕೊಟ್ಟ ತಕ್ಷಣ ನಮಗೆ ಈ ತರ ಒಂದು ಕಾಲಮ್ ಓಪನ್ ಆಗುತ್ತೆ. ಓಕೆ, ಕಾಲಮ್ ಓಪನ್ ಆದಾಗ ನನಗೆ ಈ ಹೋಲಿಗೆ ನನಗೆ ಒಂದು ಕರ್ವ್ ಬೇಕಂತ ಅಂದ್ರೆ ಜಸ್ಟ್ ನೋಡಿ, ನಾನು ಇಲ್ಲಿ ಆಚೆ ಇಟ್ಟಾಗ ಏನಾಗ್ತಾ ಇದೆ, ಇನ್ನಂತ ಬರ್ತಾ ಇದೆ ನೋಡಿ. ಇಲ್ಲಿ ನಾನು ಲೈನ್ ಮೇಲೆ ಇಡ್ತೀನಿ, ಕೀ ಪಾಯಿಂಟ್ ಅನ್ನ ಬರುತ್ತೆ. ಓಕೆ, ನಿಮಗೆ ಕರ್ವ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ. ಸೇವ್ ಅಂತ ಕೊಟ್ರೆ ಸೇವ್ ಆಯ್ತು. ರೈಟ್ ಕೊಡಿ. ನೆಕ್ಸ್ಟ್ ಈಗ ಕರ್ವ್ ಕ್ರಿಯೇಟ್ ಆಗಿದೆ ನನಗೆ. ಇದರಲ್ಲಿ ನೆಕ್ಸ್ಟ್ ಎಡಿಟಿಂಗ್ ಆಪ್ಷನ್ಸ್ ಇದೆ. ಎಡಿಟಿಂಗ್ ಆಪ್ಷನ್ಸ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಅಕ್ಸೆಪ್ಟ್ ಕೊಡಿ. ಓಕೆ, ಅಕ್ಸೆಪ್ಟ್ ಆಯ್ತು. ನೆಕ್ಸ್ಟ್ ಅಕ್ಸೆಪ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಟೂಲ್ ಪಾತ್ ಜನರೇಟ್ ಮಾಡಿ ನೋಡಿ, ಇಲ್ಲಿ ಟೂಲ್ ಕ್ರಿಯೇಟ್ ಆಯ್ತು. ಇವಾಗ ಇದರಲ್ಲಿ ಆಪ್ಷನ್ ಇದೆ, ಇನ್ನೊಂದು ಆಪ್ಷನ್ ನಾವು ಏನ್ ಮಾಡಿದೀವಿ, ಬೌಂಡ್ರಿ ಹಾಕೋ ತಕ್ಷಣ ನಮಗೆ ಇದು ಆಪ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಒಂದು ಫಸ್ಟ್ನೇ ಆಪ್ಷನ್ ಬಂದ್ಬಿಟ್ಟು ಕೀಪ್ ಇನ್ ಸೈಡ್, ಕೀಪ್ ಔಟ್ ಸೈಡ್. ಇವಾಗ ಏನಾಗಿದೆ, ಬೌಂಡ್ರಿ ಒಳಗಡೆ ರನ್ ಆಗ್ತಾ ಇದೆ, ಕೀಪ್ ಇನ್ ಸೈಡ್. ಇವಾಗ ಕೀಪ್ ಔಟ್ ಸೈಡ್ ಕೊಡ್ತೀನಿ, ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈ ಬೌಂಡ್ರಿನ ಬಿಟ್ಬಿಟ್ಟು ಬೇರೆ ಎಲ್ಲಾ ಕಡೆ ಟೂಲ್ ಪಾತ್ ರನ್ ಆಗಿದೆ. ಓಕೆನಾ, ಇಷ್ಟೇ ಡಿಫರೆನ್ಸ್. ಕೀಪ್ ಇನ್ ಸೈಡ್, ಕೀಪ್ ಔಟ್ ಸೈಡ್. ಇನ್ಸೈಡ್ ಕೊಡ್ತೀನಿ, ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇದು ಬೌಂಡ್ರಿ ಹಾಕ್ಬಿಟ್ಟು ಟೂಲ್ ಪಾತ್ ನ ಜನರೇಟ್ ಮಾಡೋದು. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ, ಸೇಮ್ ಬೌಂಡ್ರಿನ 2-3 ಕಾಪಿ ಮಾಡ್ಕೊಳ್ಳೋಣ. ಓಕೆ, 2-3 ಕಾಪಿ ಮಾಡ್ಕೊಳ್ಳೋಣ. ಇದರಲ್ಲೇ ಮತ್ತೆ ಇನ್ನೊಂದು ಬೌಂಡ್ರಿ ಕ್ರಿಯೇಟ್ ಮಾಡೋಣ. ಓಕೆ, ಸೇಮ್ ಅದೇ ತರ ಹೋಗ್ತೀನಿ. ಇಲ್ಲಿ ಸ್ಕೆಚ್ ಅಲ್ಲಿ ಹೋಗ್ತೀನಿ ನೋಡಿ. ಸ್ಕೆಚ್ ಅಲ್ಲಿ ನಮ್ಗೆ ಅವಾಗ್ಲೇ ಕಾಂಪೋಸಿಟ್ ಕರ್ವ್ ಹೋಗೋದು. ಈಗ ಸ್ಕೆಚ್ ಅಲ್ಲಿ ಹೋಗ್ತಿದ್ವಿ. ಇವಾಗ ನಾ ಸರ್ಕಲ್, ನನಗೆ ಏನ್ ಡಯಾಮೀಟರ್ ಬೇಕೋ ನಾನೇ ಇಲ್ಲಿ ಕ್ರಿಯೇಟ್ ಮಾಡಬಹುದು. 15 ಆರ್ ರೇಡಿಯಸ್ 15. ನನಗೆ ಇಷ್ಟು ಬೇಕು. ಈ ಹೋಲ್ಗೆ ಟೂಲ್ ಪಾತ್ ಜನರೇಟ್ ಆಗೋದು. ಈ ಹೋಲ್ಗೆ ನಾನು ಬೌಂಡ್ರಿ ಕ್ರಿಯೇಟ್ ಮಾಡಿದ್ದೀನಿ ನೋಡಿ. ಮಾಡಲ್ ಆಫ್ ಮಾಡಿ ಇಲ್ಲಿದೆ. ಓಕೆ, ನಾನು ನಿಮಗೆ ಕಾಣಿಸ್ತಿಲ್ವಾ ಮಾಡಲು? ಮತ್ತೆ ಇಲ್ಲಿ ಎಡಿಟಿಗೆ ಸ್ಕೆಚ್ ಹೋಗಿ ಇಲ್ಲಿ ಪ್ರೊಜೆಕ್ಷನ್ ಅಂತ ಆಪ್ಷನ್ ಇದೆ, ಪ್ಲಾಟ್ ಅಂತ ಕೊಡಿ. ಪ್ಲಾಟ್ ಅಂತ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಟಾಪ್ ಅಲ್ಲಿ ಕಾಣಿಸುತ್ತೆ. ಅದಿಲ್ಲ ಅಂದ್ರೆ ಎಲ್ಲೋ ಮಿಡಲ್ ಅಲ್ಲಿ ಹೋಗಿರುತ್ತೆ ಅಷ್ಟೇ. ಓಕೆನಾ, ನೆಕ್ಸ್ಟ್ ಇವಾಗ ರೈಟ್ ಕೊಡಿ. ಈಗ ಕ್ಯಾಲ್ಕುಲೇಟ್ ಕೊಡಿ. ಈಗ ಟೂಲ್ ಪಾತ್ ಜನರೇಟ್ ಆಯ್ತು. ಈಗ ನಾನೇನ್ ಮಾಡೋಣ, ಸ್ವಲ್ಪ ಡೆಪ್ತ್ ಜಾಸ್ತಿ ಮಾಡೋಣ. ಒಂದು 20 mm ಕೊಡ್ತೀನಿ, -20 mm ಕೊಡ್ತೀನಿ. ಇದನ್ನ ಮ್ಯಾಕ್ಸಿಮಮ್ ಆಫ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡಿ. ಈಗ ಟೂಲ್ ಪಾತ್ ಜನರೇಟ್ ಆಯ್ತು. ಓಕೆನಾ, ನೋಡಿ. ಈಗ ಸಿಮ್ಯುಲೇಷನ್ ಮಾಡ್ತೀನಿ. ಸ್ಟಾರ್ಟ್ ಸಿಮ್ಯುಲೇಷನ್ ನೋಡಿ. ಟೂಲ್ ಪಾತ್ 20 mm ಫುಲ್ ಹೋಗ್ಬಿಟ್ಟು ನೆಕ್ಸ್ಟ್ ಹೋಲಿಗೆ ಬರ್ತಾ ಇದೆ. ನೆಕ್ಸ್ಟ್ ಅದಾದ್ಮೇಲೆ ಈ ಹೋಲಿಗೆ ಬರ್ತಾ ಇದೆ. ಓಕೆ, ಇವಾಗ ನೆಕ್ಸ್ಟ್ ಈಗ ಬೌಂಡ್ರಿ ಆಯ್ತು, ಲಿಮಿಟ್ ಯಾವ ತರ ಕಂಟ್ರೋಲ್ ಮಾಡೋದು ಗೊತ್ತಾಯ್ತು. ನೆಕ್ಸ್ಟ್ ಜೆಡ್ ಆಪ್ಷನ್ ಅಲ್ಲಿ ಇವಾಗ ರೀಸನ್ ಕೊಟ್ಟಿದೀವಿ, ಲೆವೆಲ್ ಕೊಡೋಣ. ಲೆವೆಲ್ ಕೊಟ್ಟಾಗ ಸ್ಪೈರಲ್ ಆಫ್ ಮಾಡ್ಬಿಡಿ. ಓಕೆ, ಸ್ಪೈರಲ್ ಆಫ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ. ಇವಾಗ ಟೂಲ್ ಪಾತ್ ಯಾವ ತರ ರನ್ ಆಗುತ್ತೆ ಅಂತ ನೋಡಿ. ಒಂದ್ ಪಾಸ್ ಹೋಲಲ್ಲಿ ಇಳಿಯುತ್ತೆ, ನೆಕ್ಸ್ಟ್ ಹೋಲಿಗೆ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾವೇನ್ ಕೊಟ್ಟಿದೀವಿ, ಡೆಪ್ತ್ ಆಫ್ ಕಟ್ 2 mm ಕೊಟ್ಟಿದೀವಿ. ಅಂದ್ರೆ ಈಚ್ ನಂಬರ್ ಆಫ್ ಡೆಪ್ತ್ ಆಫ್ ಕಟ್ ಏನಾಗುತ್ತೆ, ಎಲ್ಲಾ ಹೋಲಲ್ಲೂ ಒಂದ್ಸಲ ರನ್ ಆದ್ಮೇಲೆ ನೆಕ್ಸ್ಟ್ ಹೋಲಿ ಬರುತ್ತೆ. ಆ ತರ ಇದೆ. ಕಂಟಿನ್ಯೂಸ್ ಆಗಿ ಒಂದು ಹೋಲ್ ಫಿನಿಶ್ ಆಗ್ಬಿಟ್ಟು ನೆಕ್ಸ್ಟ್ ಹೋಲಿಗೆ ಹೋಗೋಣ. ಓಕೆನಾ, ಇದು ಲೆವೆಲ್ ಅನ್ನೋ ಆಪ್ಷನ್. ಓಕೆ, ನೆಕ್ಸ್ಟ್ ಇದರಲ್ಲಿ ಎಡಿಟ್ ಅಲ್ಲಿ ಹೋಗೋಣ. ಇದರಲ್ಲಿ ಏನಪ್ಪಾ ಅಂದ್ರೆ ಇವಾಗ ನಾನು ಏನ್ ಮಾಡಿದೀನಿ, ಕಟಿಂಗ್ ಡೈರೆಕ್ಷನ್ ಕ್ಲೈಮ್ ಅಂತ ಕೊಟ್ಟಿದ್ದೀನಿ. ಓಕೆ, ಇನ್ನೊಂದು ಕನ್ವೆನ್ಷನಲ್ ಅಂತ ಇದೆ, ಏನಿರ್ತದೆ. ಈಗ ಕ್ಲೈಮ್ ಅಲ್ಲಿ ಏನಾಗುತ್ತೆ ನೋಡೋಣ. ಕ್ಲೈಮ್ ಅಲ್ಲಿ ಇಲ್ಲಿ ರೀಸನ್ ಕೊಡೋಣ. ಇಲ್ಲಿ ನೋಡ್ಬೋದು, ಸಿಮ್ಯುಲೇಷನ್ ಮಾಡ್ತೀನಿ ಕ್ಲೈಮ್ ಅಲ್ಲಿ ಯಾವ ತರ ರನ್ ಆಗ್ತಿದೆ ಅಂತ. ಫಸ್ಟ್ ಪಾಸ್ ಇಳಿತು, ರನ್ ಆಯ್ತು. ಸರಿ, ರೀಸನ್ ಅಲ್ಲೇ ಲೆವೆಲ್ ಅಲ್ಲೇ ತಗೊಂಡಿಲ್ಲ. ಸಿಮ್ಯುಲೇಷನ್ ಮಾಡಿ ನೋಡಿ. ಇವಾಗ ಕ್ಲಾಕ್ ವೈಸ್, ಓಕೆನಾ, ಕ್ಲಾಕ್ ವೈಸ್ ಅಲ್ಲಿ ಟೂಲ್ ಪಾತ್ ಕಂಟಿನ್ಯೂಸ್ ರನ್ ಆಗ್ತಿದೆ. ಒಂದು ಹೋಲ್ ಫಿನಿಶ್ ಆಯ್ತು, ನೆಕ್ಸ್ಟ್ ಹೋಲಿಗೆ ಬಂತು. ಓಕೆ, ನಾವು ಇವಾಗ ಇದನ್ನೇ ಇಲ್ಲಿ ಕನ್ವೆನ್ಷನ್ ಅಲ್ಲಿ ಕೊಡೋಣ. ಓಕೆ, ಕನ್ವೆನ್ಷನ್ ಅಲ್ಲಿ ಕೊಡ್ತೀನಿ. ಟೂಲ್ ಪಾತ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆ, ನೋಡಿ, ಆಂಟಿ ಕ್ಲಾಕ್ ವೈಸ್.
ಓಕೆ, ನೆಕ್ಸ್ಟ್ ಇವಾಗ ಕ್ಲೈಂಬ್ ಆಯ್ತು. ಕ್ಲೈಂಬ್ ಅಂದ್ರೆ ಕ್ಲಾಕ್ ವೈಸ್, ಕನ್ವೆನ್ಷನಲ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಎನಿಮಿ ಎರಡು ಡೈರೆಕ್ಷನ್ ಅಲ್ಲಿ ಕಟಿಂಗ್ ಡೈರೆಕ್ಷನ್ ಅಲ್ಲಿ ರನ್ ಆಗುತ್ತೆ. ಇದಿಷ್ಟು ಬಂದ್ಬಿಟ್ಟು ಕಟಿಂಗ್ ಡೈರೆಕ್ಷನ್ ಅಲ್ಲಿ ಯೂಸ್ ಮಾಡೋ ಆಪ್ಷನ್. ಓಕೆನಾ. ನೆಕ್ಸ್ಟ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಲೀಡ್ ಅಂಡ್ ಲಿಂಕ್ಸ್ ಅಂತ ಇದೆ. ಓಕೆನಾ. ಲೀಡ್ ಅಂಡ್ ಲಿಂಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ನೋಡಿ ಇವಾಗ ಟೂಲ್ ಪಾತ್ ಅಲ್ಲಿ ಅದು ಆಟೋಮೆಟಿಕ್ ಹಾರಿಜಾಂಟಲ್ ಆರ್ಕ್ ಅಂತ ಇದೆ. ಓಕೆನಾ. ನಾನೇನ್ ಮಾಡ್ತೀನಿ, ಈ ಹಾರಿಜಾಂಟಲ್ ಆರ್ಕ್ ಅಂತ ಇದೆ, ನೀವು ಟಾಪ್ ವ್ಯೂ ಹಾಕಿ ನೋಡಿ, ನಿಮ್ಗೆ ಒಂದು ಆರೆಂಜ್ ಕಲರ್ ಲೈನ್ ಕಾಣಿಸ್ತಾ ಇದೆ. ಓಕೆನಾ. ಅಂದ್ರೆ ಇಲ್ಲಿ ಹಾರಿಜಾಂಟಲ್ ಆರ್ಕ್ ಅಲ್ಲಿ ಆಂಗಲ್ 90 ಡಿಗ್ರಿ, ರೇಡಿಯಸ್ 2 mm ಕೊಟ್ಟಿದ್ದಾರೆ. ಹಾಗಾಗಿ ಅದು ರೇಡಿಯಸ್ 2 mm ಇಂದ 90 ಡಿಗ್ರಿಯಲ್ಲಿ ಬಂದು ಓಡ್ತಾ ಇದೆ. ಇದನ್ನ ನಾನು ಏನ್ ಮಾಡ್ತೀನಿ, ನನ್ ಅಂತ ಕೊಡ್ತೀನಿ. ಕ್ಯಾಲ್ಕುಲೇಟ್ ಮಾಡ್ತೀನಿ. ನೋಡಿ ನಮ್ಗೆ ಈಗ ಏನಾಯ್ತು, ಡೈರೆಕ್ಟ್ ವಾಲ್ಗೆ ಡೈರೆಕ್ಟ್ ಟೂಲ್ ಪಾತ್ ಪ್ಲಂಜ್ ಆಗುತ್ತೆ. ಓಕೆನಾ. ಆಕ್ಚುಲಿ ಅವಾಗ ಏನಾಗುತ್ತೆ, ಡೈರೆಕ್ಟ್ ವಾರಿಗೆ ಟೂಲ್ ಪಾತ್ ಬಂದು ಪ್ಲಂಜ್ ಆದಾಗ ಪಾರ್ಟ್ ಅಲ್ಲಿ ಲೈನ್ ಮಾರ್ಕ್ ಬರುತ್ತೆ. ಓಕೆ, ಇದೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಈ ಲೀಡ್ ಅಂಡ್ ಲಿಂಕ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಲೀಡ್ ಇನ್, ಲೀಡ್ ಔಟ್. ಲೀಡ್ ಇನ್ ಅಂದ್ರೆ ಟೂಲ್ ಪಾತ್ ಯಾವ ತರ ಬಂದು ಕಟಿಂಗ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಲೀಡ್ ಇನ್. ಲೀಡ್ ಔಟ್ ಬಂದ್ಬಿಟ್ಟು ಕಟಿಂಗ್ ಎಲ್ಲ ಮುಗಿದಾದ್ಮೇಲೆ ಯಾವ ತರ ಸ್ಮೂತ್ ಆಗಿ ಆಚೆ ಎದ್ದಾಳಿ ಅನ್ನೋದನ್ನ ಲೀಡ್ ಔಟ್. ಓಕೆ, ಲೀಡ್ ಇನ್ ನಲ್ಲಿ ನಮ್ಗೆ ಫಸ್ಟ್ ಚಾಯ್ಸ್ ಅಂತ ಇದೆ, ಸೆಕೆಂಡ್ ಚಾಯ್ಸ್ ಅಂತ ಇದೆ. ಆಲ್ಮೋಸ್ಟ್ 99% ಫಸ್ಟ್ ಚಾಯ್ಸ್ ನೇ 3 ಆಕ್ಸಿಸ್ ಅಲ್ಲಾಗ್ಲಿ ಇದ್ರಲ್ಲಾಗ್ಲಿ ಫಸ್ಟ್ ಚಾಯ್ಸ್ ನೇ ಕನ್ಸಿಡರ್ ಮಾಡ್ಬೇಕು. ಸೆಕೆಂಡ್ ಚಾಯ್ಸ್ ನನ್ನೇ ಇರ್ಲಿ ಯಾವಾಗ. ಓಕೆ, ಫಸ್ಟ್ ಚಾಯ್ಸ್ ಅಲ್ಲಿ ನಮ್ಗೆ ಇಷ್ಟ ಆಪ್ಷನ್ಸ್ ಇದೆ. ನಾನು ಇಲ್ಲಿ ಬೆಸ್ಟ್ ಹೋಲ್ಡ್ ಏನ್ ಬೆಸ್ಟ್ ಸೂಟ್ ಆಗುತ್ತೆ ಅಂದ್ರೆ ಪಾಕೆಟ್ ಸೆಂಟರ್. ಓಕೆ, ಪಾಕೆಟ್ ಸೆಂಟರ್ ಮೀನ್ಸ್ ಪಾಕೆಟ್ ಸೆಂಟರ್ ಅಲ್ಲಿ ಡೆಪ್ತ್ ಆಫ್ ಕಟ್ ತಗೊಳುತ್ತೆ, ರನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ನಿಮ್ಗೆ 2 ಕಾಲಮ್ ಕಾಣಿಸುತ್ತೆ. ಫಸ್ಟ್ ಒನ್ ಬಂದ್ಬಿಟ್ಟು ಕಾಪಿ ಮಾಡೋ ಆಪ್ಷನ್, ಅಂದ್ರೆ ಲೀಡ್ ಔಟ್ಗೂ ಸೇಮ್ ಈ ಲೀಡ್ ಇದೆಯಲ್ವಾ, ಸೇಮ್ ಆಪ್ಷನ್ ಲೀಡ್ ಔಟ್ಗೂ ಕಾಪಿ ಆಗುತ್ತೆ. ನಾನು ಇಲ್ಲಿ ಕೆಳಗಡೆ ಬರ್ತೀನಿ, ಈಗ ಲೀಡ್ ಇನ್ ನಲ್ಲಿ ಇದೀನಿ, ಲೀಡ್ ಔಟ್ ಹೋಗ್ತೀನಿ. ಇಲ್ಲೇನಿದೆ ನನ್ ಅಂತ ಇದೆಯಲ್ವಾ, ಈಗ ಲೀಡ್ ಇನ್ನಲ್ಲೇ ನೋಡಿ, ನಾನು ಇದನ್ನ ಲೀಡ್ ಔಟ್ಗೂ ಕಾಪಿ ಮಾಡ್ತೀನಿ. ಕಾಪಿ ಆಯ್ತು, ಲೀಡ್ ಔಟ್ ಬರೋಣ. ಇವಾಗ ಏನಾಯ್ತು, ನನ್ನ ಇದ್ದಿದ್ದು ಪಾಕೆಟ್ ಸೆಂಟರ್ ಆಯ್ತು. ಓಕೆ, ಲೀಡ್ ಇನ್ ಲೀಡ್ ಔಟ್ ತುಂಬಾ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಇದೆರಡು ಆಪ್ಷನ್ ಏನೇನು, ಲಿಂಕ್ಸ್ ಅಲ್ಲಿ ಹೋಗಿ. ಲಿಂಕ್ಸ್ ಅಲ್ಲಿ ಮೀನ್ಸ್ ಟೂಲ್ ಪಾತ್ ಯಾವ ತರ ಬಂದು ಇಳಿಬೇಕು ಸರ್ಫೇಸ್ ಮೇಲೆ ಅನ್ನೋದನ್ನ ಕನ್ಸಿಡರ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಪ್ರೊಫೈಲ್ ಗೆ ಯಾವ ತರ ಎದ್ದು ಹೋಗ್ಬೇಕು ಅನ್ನೋದನ್ನ ಕನ್ಸಿಡರ್ ಮಾಡುತ್ತೆ. ಓಕೆ, ಫಸ್ಟ್ ಆಯ್ತು ನಾನೇನ್ ಮಾಡಿದೀನಿ, ಆನ್ ಸರ್ಫೇಸ್ ಕೊಟ್ಟಿದ್ದೀನಿ. ಆನ್ ಸರ್ಫೇಸ್ ಮೀನ್ಸ್ ಈಗ ನಾನು ಸರ್ಫೇಸ್ ಏನಿದೆ ಆ ಸರ್ಫೇಸ್ ಮೇಲ್ಗಡೆ ಬಂದು ಇಳಿಲಿಲ್ಲ. ಸೆಕೆಂಡ್ ಚಾಯ್ಸ್ ಬಂದ್ಬಿಟ್ಟು ಸ್ಕಿಮ್ ಅಂತ ಕೊಟ್ಟಿದ್ದೀನಿ. ಸ್ಕಿಮ್ ಅಂತ ಏನಪ್ಪಾ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಒಂದು ಲೈನ್ ಕಾಣಿಸ್ತಿದೆಯಲ್ವಾ, ಇದು ಸ್ಕಿಮ್ ಲೈನ್. ಮಾಡಲ್ ಆಫ್ ಮಾಡ್ತೀನಿ ನೋಡಿ, ಇಲ್ಲಿ ಬ್ಲಾಕ್ ನ ಆಫ್ ಮಾಡ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಇದು ಸ್ಕಿಮ್ ಲೈನ್. ಅಂದ್ರೆ ಸ್ಕಿಮ್ ಅಲ್ಲಿ ಸೇಫರ್ ಪೊಸಿಷನ್ ಅಲ್ಲಿ ಎದ್ದು ರನ್ ಆಗುತ್ತೆ. ಓಕೆನಾ. ಡಿಫಾಲ್ಟ್ ಬಂದ್ಬಿಟ್ಟು ಇನ್ಕ್ರಿಮೆಂಟ್ ಸೇಫ್ ಸ್ಕಿಮ್ ಏನಾದ್ರೂ ಇರ್ಲಿ, ನಾನೇನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಕೊಡ್ತೀನಿ. ಓಕೆ, ಈ ಕ್ಯಾಲ್ಕುಲೇಟ್ ಕೊಟ್ಟಿದ್ದೀನಿ ನೋಡಿ. ಟೂಲ್ ಪಾತ್ ಸ್ಟಾರ್ಟಿಂಗ್ ಏನಾಗಿದೆ, ಹೋಲ್ ನ ಸೆಂಟ್ರಲ್ ಇಳಿದಿದೆ. ಆಮೇಲೆ ಎಕ್ಸಿಟ್ ಅಲ್ಲಿ ಏನಾಗಿದೆ ನೋಡಿ, ಎಕ್ಸಿಟ್ ಅಲ್ಲಿ ಅಷ್ಟೇ ಸೆಂಟ್ರಿಗೆ ಬಂದ್ಬಿಟ್ಟು ಎಕ್ಸಿಟ್ ಆಗಿದೆ. ಇದು ಪಾಕೆಟ್ ಸೆಂಟರ್ ಆಪ್ಷನ್. ನೆಕ್ಸ್ಟ್ ಇದರಲ್ಲೇ ನಾವು ಹಾರಿಜಾಂಟಲ್ ಆರ್ಕ್. ಓಕೆ, ಹಾರಿಜಾಂಟಲ್ ಆರ್ಕ್ ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಆಂಗಲ್ ಮೆನ್ಷನ್ ಮಾಡ್ಬೇಕು, ಲೀನಿಯರ್ ಮೂವ್ ಆಗ್ತೀನಿ, ಹೋಲ್ಗೆ ಬರೋದಿಲ್ಲ. ಅಕಸ್ಮಾತ್ ಈ ವಾಲ್ ಅಲ್ಲಿ ಏನಾದ್ರು ಇತ್ತಂದ್ರೆ ವಾಲ್ ಅಲ್ಲಿ ಟೂಲ್ ಪಾತ್ ಕ್ರಿಯೇಟ್ ಮಾಡ್ತಾರೆ, ಲೀನಿಯರ್ ಮೂವ್ ಕೊಡ್ಬೋದು. ಅಂದ್ರೆ ಈ ಫೇಸ್ ಇಂದ ನೀವು ಬೌಂಡ್ರಿ ಹಾಕ್ಬಿಟ್ಟು ಆಚೆಯಿಂದ ರನ್ ಆಗೋ ಮೂವ್ ಎಕ್ಸ್ಟ್ರಾ ಇರ್ಲಿ ಅನ್ಬೇಕಷ್ಟೇ. ಇವಾಗ ನಾನೇನ್ ಮಾಡ್ತೀನಿ, 1 mm ಕೊಡ್ತೀನಿ ಇಲ್ಲಿ ರೇಡಿಯಸ್ ಅಲ್ಲಿ. ಮಾಮೂಲಿ ಡಿಗ್ರಿನೇ ಇರುತ್ತೆ, ಡಿಗ್ರಿನೂ ಕೂಡ ಚೇಂಜ್ ಮಾಡ್ಕೋಬಹುದು ನಮ್ಗೆ ಯಾವ ತರ ಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀನಿ. ಟಾಪ್ ವ್ಯೂ ಆಗ್ತೀನಿ ನೋಡಿದ್ರ, ಇದು ರೇಡಿಯಸ್ 1 mm ರೇಡಿಯಸ್ ಇಂದ ಟೂಲ್ ಪಾತ್ ನಮ್ಗೆ ಸ್ಟಾರ್ಟ್ ಆಗಿದೆ 80 ಡಿಗ್ರಿ ಆಂಗಲ್ ಅಲ್ಲಿ. ಓಕೆ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಓಕೆನಾ, ಇದಿಷ್ಟೇ. ಓಕೆನಾ. ಇನ್ನೂ ಒಂದು ಸ್ಟಾರ್ಟ್ ಆಗಿ ಯೂಸ್ ಮಾಡೋದು ಕಾನ್ಸೆಂಟ್ರೇಟ್ ಅಲ್ಲಿ ರ್ಯಾಂಪ್. ಓಕೆ, ರ್ಯಾಂಪ್ ಅನ್ನೋ ಆಪ್ಷನ್ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ನೀವೇನಾದ್ರೂ ಡೈರೆಕ್ಟ್ ಪ್ಲಂಜ್ ಆಗುತ್ತೆ ಅಂದ್ರೆ ರ್ಯಾಂಪ್ ಕೊಡ್ಬೋದು. ಓಕೆ, ನೀವೇನಂದ್ರೆ ಇಲ್ಲಿ ಫಸ್ಟ್ ಚಾಯ್ಸ್ ಇದೆ, ಸೆಕೆಂಡ್ ಚಾಯ್ಸ್ ಇದೆ. ಮ್ಯಾಕ್ಸಿಮಮ್ ಈ ಸೆಕೆಂಡ್ ಚಾಯ್ಸ್ ನ ಯೂಸೇ ಮಾಡಬೇಡಿ, ಫಸ್ಟ್ ಚಾಯ್ಸ್ ಸಾಕು. ಓಕೆ, ಇದರಲ್ಲಿ ಫಸ್ಟ್ ಚಾಯ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಜಿಗ್ ಆಂಗಲ್ ಅಂತ ಇದೆ, ಆಮೇಲೆ ಹೈಟ್ ಅಂತ ಇದೆ. ಓಕೆ, ನಾನೊಂದು ವ್ಯಾಲ್ಯೂ ಕೊಟ್ಟಿರ್ತೀನಿ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಪಾತಲ್ಲಿ ತೋರಿಸ್ತೀನಿ. ಓಕೆ, ಇಲ್ಲಿ ಸ್ಟೆಪ್ ಕೊಡಿ. ನನಗೆ ಫಸ್ಟ್ ಚಾಯ್ಸ್ ಮಾತ್ರ ರ್ಯಾಂಪ್ ಅಲ್ಲಿ ಹೋಗ್ಲಿ, ಸೆಕೆಂಡ್ ಚಾಯ್ಸ್ ಬಂದ್ಬಿಟ್ಟು ಹಾರಿಜಾಂಟಲ್ ಆರ್ಕ್ ಅಲ್ಲಿ ಬರ್ಲಿ ಆಚೆ. ಓಕೆನಾ. ಈಗ ನಾನೇನ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟ್ ಆಯ್ತು ನೋಡಿ. ನಿಮ್ಗೆ ಟೂಲ್ ಪಾತ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ರ್ಯಾಂಪ್ ಅಲ್ಲಿ ನಿಧಾನ 3 mm ಹೈಟ್ ಇಂದ ನಾವೇನ್ ಕೊಟ್ಟಿದೀವಿ ಡೆಪ್ತ್ ಆಫ್ ಕೊಟ್ಟು 3 mm ಕೊಟ್ಟಿದೀವಿ.
ನೋಡಿ ಮೇಲ್ಗಡೆಯಿಂದ ನಿಧಾನಕ್ಕೆ ಬಂದು ಇಳಿತಾ ಇದೆ ಕಟ್ ಹೋಗುತ್ತೆ. ಓಕೆ, ಇದು ರ್ಯಾಂಪ್ ಅನ್ನ ಆಪ್ಷನ್. ಓಕೆ, ಇದಿಷ್ಟು ಕಾನ್ಸ್ಟೆಂಟ್ ಜೆಡ್ ಬಗ್ಗೆ. ಕಾನ್ಸ್ಟೆಂಟ್ ಜೆಡ್ ಆಪ್ಷನ್ ನ ಹೇಗೆ ಯೂಸ್ ಮಾಡೋದು, ಆಮೇಲೆ ಅದರಲ್ಲಿ ಯಾವ ತರ ಆಪ್ಷನ್ಸ್ ನ ಲಿಮಿಟ್ ಅಲ್ಲಿ ಯಾವ ತರ ಕಂಟ್ರೋಲ್ ಮಾಡೋದು, ಆದ್ಮೇಲೆ ಕಾನ್ಸ್ಟೆಂಟ್ ಜೆಡ್ ಫಿನಿಶಿಂಗ್ ಅಲ್ಲಿ ರೀಜನ್ ಹೆಂಗ್ ಯೂಸ್ ಮಾಡೋದು, ಲೆವೆಲ್ ಯಾವ ತರ ಯೂಸ್ ಮಾಡೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.